ನನ್ನ ತಂದೆ ತಾಯಿ ನನಗೆ ಯಾವುದನ್ನೂ ಹೇಳ್ಕೊಡ್ಲಿಲ್ಲ, ಆದರೆ ಹೇಳ್ಕೊಡದೆ ಎಲ್ಲವನ್ನೂ ಹೇಳ್ಕೊಟ್ರು. ಅಂದ್ರೆ ಈಗ ಒಂದು ಸಣ್ಣದ್ರಲ್ಲಿ ಉದಾಹರಣೆಗೆ ನಮ್ಮ ತಂದೆ ನಾನು ಈ ಈ ಸಿನಿಮಾ ಮಾಧ್ಯಮ ಪ್ರವೇಶ ಮಾಡಿದ್ದು ಮೊದಲನೇ ದಿನ ಹೇಳಿದ ಒಂದು ಪಾಠ, ನೀನ್ ಆಚೆ ಏನಾದ್ರೂ ಇರ್ಬೋದು, ಸಾವಿರಾರು ಜನ ನಿನಗೆ ಮೆಚ್ಚಿ ಹೊಗಳಿ ನೀನೇ ರತಿ, ನೀನೇ ಕಲಾ ಸರಸ್ವತಿ ಅನ್ಬೋದು, ಅವೆಲ್ಲ ಗೇಟಿನಾಚೆ. ಗೇಟಿನ ಒಳಗೆ ನೀನು ಮನೆ ಮಗಳು. ಅದು ನಾನು ಮಾಡಬಾರ್ದು, ಇದು ಕೆಲಸ ಕಡಿಮೆ, ಅವೆಲ್ಲ ಇಲ್ಲ. ಮುಂಚೆ ಹೇಗಿದೆಯೋ ಹಾಗೆ ನಡ್ಕೋಬೇಕು, ಇಷ್ಟೇ. ಆಮೇಲೆ ನಮ್ಮ ತಂದೆ ಹೇಳಿದ ಮತ್ತೊಂದು ದೊಡ್ಡ ಪಾಠ ಹೇಳ್ಕೊಟ್ಟಿದ್ದು, ಈಗ ಸಾಧಾರಣ ವಿಶೇಷವಾಗಿ ನಾವು ಹೆಣ್ಮಕ್ಳು ಯಾರೋ ಹೆಂಗ್ ಡ್ರೆಸ್ ಮಾಡ್ಕೊಂಡಿದ್ದಾಳೆ, ಏನ್ ಹಾಕೊಂಡಿದ್ದಾಳೆ, ತುಂಬಾ ಸಹಜ. ಆ ಟಿವಿಲಿ ಆಗಷ್ಟೇ ಟಿವಿ ಎಲ್ಲ ಶುರುವಾಗಿತ್ತು. ನಾನು ಅನೌನ್ಸರ್ ಸಾಧನಾ ಶ್ರೀವಾಸ್ತವ್ ಅಂತ ಡೆಲ್ಲಿನಲ್ಲಿ ಅನೌನ್ಸರ್ ಬರೋದು ತುಂಬಾ ಇಷ್ಟ. ಅಯ್ಯೋ ಹೆಂಗ್ ಹಾಕೊಂಡಿದ್ದಾಳೆ ಈ ನ್ಯೂಸ್ ರೀಡರ್ ಹೆಂಗ್. ನಮ್ಮ ತಂದೆ ಅವಳು ಏನ್ ಹಾಕೊಂಡಿದ್ದಾಳೆ, ಏನ್ ಕುಂಕುಮ ಇಟ್ಕೊಂಡಿದ್ದಾಳೆ ಆಮೇಲೆ ನೋಡು, ಅವಳು ಹೆಂಗ್ ಪ್ರೆಸೆಂಟ್ ಮಾಡ್ತಿದ್ದಾಳೆ, ಅವಳ ಭಾಷೆ ಹೇಗಿದೆ, ಅದನ್ನ ಮೊದಲು ಕಲಿ ಅಂತ ಹೇಳಿ. ಆಮೇಲೆ ನಮ್ಮ ತಂದೆ ಒಂದು ಹೇಳ್ಕೊಟ್ಟಿದ್ದ ದೊಡ್ಡ ಪಾಠ ಅಂದ್ರೆ, ಗ್ಲಾಮರ್ ಸ್ವಲ್ಪ ದಿವಸ, ಗ್ರಾಮರ್ ಕೊನೆ ತನಕ. ಸೊ ಮುಖಕ್ಕಿಂತ ಮಸ್ತಕಕ್ಕೆ ಯಾವುದು, ನ್ಯೂಸ್ ಡಿಪಾರ್ಟ್ಮೆಂಟ್ ನಲ್ಲಿ ಹೋಗಿ ಕೆಲಸ ಮಾಡು. ಆಮೇಲೆ ಸುಮ್ಮನೆ ಒಂದು ನ್ಯೂಸ್ ಪೇಪರ್ ತೆಗೆದ್ಬಿಟ್ಟು ಓದು, ಏನೇ ಅರ್ಥ ಆಗ್ಲಿ ಆಗದೆ ಇರ್ಲಿ ಓದು, ಯಾವತ್ತೋ ಒಂದ್ ದಿವಸ ಅರ್ಥ ಆಗುತ್ತೆ. ಈ ತುಂಬಾ ಕಡೆ ನಾನು ಹೇಳಿದ್ದೀನಿ, ಕೆನ್ ಸ್ಕೂಲ್ ಆಫ್ ಆರ್ಟ್ ಅಂತ ಬೆಂಗಳೂರಿನಲ್ಲಿ ಇದೆ. ಹಡಪದವರು ಹಿರಿಯ ಚಿತ್ರಕಲಾವಿದರು, ಅವ್ರು ನಡೆಸ್ತಾ ಇದ್ದೀವಿ. ಪ್ಯಾಬ್ಲೋ ಪಿಕಾಸೋ ಬಗ್ಗೆ ಒಂದು ಇಡೀ ದಿನ ಒಂದು ಚರ್ಚಾಗೋಷ್ಠಿಯಲ್ಲಿ ನಡೀತು. ಸ್ಪೆಲ್ಲಿಂಗೂ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ, ನಾವೆಲ್ಲ ಇನ್ನು ಸ್ಕೂಲಲ್ಲಿ ಇದ್ದೀವಿ. ಕರ್ಕೊಂಡು ಹೋದ್ರು ನಮ್ಮ ತಂದೆ, ಕೇಳಿ ಅರ್ಥ ಆಗತ್ತ ಬಿಡುತ್ತ ಕೇಳಿ. ಆಗ ಕೆಲವು ನಮ್ಮ ತಂದೆ ಹೇಳಿದ್ದು, ನಮ್ಮ ತಾಯಿ ಹೇಳಿದ್ದು, ಸುಮ್ಮನೆ ಅಡ್ಗೆ ಮಾಡ್ತಾ ಯಾವುದೋ ನಮ್ಮ ತಾಯಿ ನನಗೆ ಕಲಿಸಿದ್ದು ಅಂದ್ರೆ ಜೀವನ ಅನುಭವ. ನೋಡು ಅವ್ರಿಗೆ ಹಿಂಗಾಯ್ತಂತೆ, ನೀವ್ ಹೀಗ್ ಮಾಡಬಾರ್ದು, ಸಾಲ ಮಾಡ್ಕೋಬೇಡಿ. ಸುಮ್ಮನೆ ಒಂದ್ ಮಾತಿದ್, ಸಾಲ ಯಾಕೆ ಮಾಡ್ತೀರಾ? ಅಲ್ಟಿಮೇಟ್ ಏನು? ಜೀವ ಹೋಗೋದು. ಅದಕ್ಕಿಂತ ಅಲ್ಟಿಮೇಟ್ ಏನು? ಇವತ್ತು ಊಟ ಇದೆಯಾ, ತಿನ್ನೋಣ, ನಾಳೆ ಇಲ್ಲ ಅಂದ್ರೆ ಉಪವಾಸದಿಂದ ಹೋಗ್ತೀವಾ, ಹೋಗೋಣ, ಬಟ್ ಸ್ವಾಭಿಮಾನ ಬೆಳೆಸ್ಕೊಳ್ಳಿ. ಅಂದ್ರೆ ಈ ತರದ್ ಒಂದು ಸಣ್ಣದಿಂದ ನನ್ನನ್ನ ತಿದ್ದಿ ತೀಡಿ, ಅಂದ್ರೆ ತಿದ್ದಬೇಕು ತೀಡ್ಬೇಕು ಅಂತಲ್ಲ, ಹೇಳಿ ಬಹುಶಃ ನಾನು ಅನ್ಕೊಳ್ಳೋದು, ಒಬ್ಬ ತಂದೆ ತಾಯಿ ಮಕ್ಕಳಿಗೆ ಕೊಡಬೇಕಾದ ದೊಡ್ಡ ಆಸ್ತಿ. ವಿದ್ಯೆ ಇಲ್ಲದೆ ಇದ್ರೂ ಪರವಾಗಿಲ್ಲ, ಅಂದ್ರೆ ಬೇಡವಾ ಗಮ್ಮಾರ್ಗಳು ಮಾಡ್ಬೇಕು ಅಂತ ಅಲ್ಲ, ಈ ಚೌಕಟ್ಟಿನ ವಿದ್ಯೆ ಏನಿದೆ ಇವತ್ತು, ಡಿಗ್ರಿಗಳು, ಅದಲ್ಲ, ಸಂಸ್ಕಾರ ಕೊಡಬೇಕು. ಬದುಕನ್ನ ಎದುರಿಸುವಂಥ ಒಂದು ತಾಕತ್ನ ಅವ್ರಿಗೆ, ಆ ಆತ್ಮವಿಶ್ವಾಸನ. ಈ ನಿರೂಪಣೆ ನಾನು ಶುರು ಮಾಡಿದೆ, ನನ್ಗೆ ಏನು ಗೊತ್ತಿರ್ಲಿಲ್ಲ, ನಂಗೇನು ಆಕ್ಟಿಂಗ್, ನಂಗೇನು ಮಜಾ ಟಾಕಿಸ್ಬೋದೆ, ನಂಗೇನು ಗೊತ್ತಿರಲಿಲ್ಲ. ಬಟ್ ಕೊಟ್ಟ ಕೆಲಸನ ನಿಷ್ಠೆಯಿಂದ ಯಾರು ನನಗೆ ನಂಬಿಕೆ ಇಟ್ಕೊಟ್ಟಿದಾರೋ ಅದನ್ನು ಮಾಡಬೇಕು, ಅಷ್ಟೇ ನನ್ಗೆ ಇವತ್ತಿಗೂ ಗೊತ್ತಿರೋದು. ಸೋಮ ಅವರು ನನಗೆ ಲೈವ್ ಹೇಳಿದ್ದಾರೆ, ಅಷ್ಟು ದೊಡ್ಡ ಕೆಲಸ ಜವಾಬ್ದಾರಿ ವಹಿಸಿದ್ದಾರೆ, ನಾನು ಇದನ್ನ ಅಚ್ಚುಕಟ್ಟಾಗಿ ಮಾಡ್ತೀನಿ, ಅವ್ರ ನಂಬಿಕೆ ನಾನು ಉಳಿಸ್ತೀನಿ. ಇದು ಒಂದೇ ನಾನು ಯಾವತ್ತಿಗೂ ಪಾಲಿಸ್ಕೊಂಡು ಬರ್ತಾರೆ. ಇನ್ನು ನನ್ನ ಜೀವನ ದೃಷ್ಟಿ ಸ್ವಲ್ಪ ಹೇಳ್ತಿದ್ದೀನಿ. ನನಗೆ ಗೊತ್ತಿಲ್ಲ ಇದು ತಪ್ಪೋ ಸರಿಯೋ, ಬಟ್ ನಾನು ಪಾಲಿಸ್ಕೊಂಡು ಬಂದಿರೋದು, ಸರಳವಾಗಿರು. ಯಾಕೆ ನಾವು ಇಷ್ಟು ಜಟಿಲ ಆಗ್ತೀವಿ ಅಂತ ಅನಿಸುತ್ತೆ. ನೇರವಾಗಿರೋದು. ನಂಗೆ ಏನ್ ಅನ್ಸುತ್ತೋ ನಾನು ಹೇಳ್ತೀನಿ, ಹೇಳಕ್ಕಾಗದೆ ಇದ್ರೆ ನನ್ನ ಪಾಡಿಗೆ ನಾನು ಇರ್ತೀನಿ. ಆಮೇಲೆ ನಾನು ಕಾಂಪಿಟೇಷನ್, ಸ್ಪರ್ಧೆ ಆ ಥರದ್ದು ನಾನು ಯೋಚನೆ ಮಾಡಲ್ಲ. ನನಗೇನು ದಕ್ಕತ್ತೋ ಅದು ನನಗೆ ದಕ್ಕತ್ತೆ ಅನ್ನೋ ನಂಬಿಕೆ. ಸಂಸ್ಕೃತ ನಾನು ಸ್ಕೂಲ್ನಲ್ಲಿದ್ದಾಗ ಕಲಿತಾಗ ಒಂದು ಸುಭಾಷಿತ ಇದೆ, ನಾನು ಮೇರು ಪರ್ವತದಲ್ಲಿ ಇದ್ರೂ, ನನಗೆ ಮೇರು ಪರ್ವತ ಅಂದ್ರೆ ಸಂಸ್ಕೃತ ಇದರಲ್ಲಿ, ಅದರಲ್ಲಿ ಎಲ್ಲವೂ ಇದೆ, ಟ್ರೆಷರಿ ಅಲ್ವಾ, ನನಗೆ ದಕ್ಕಬಾರ್ದು ಅಂತಿದ್ರೆ ದಕ್ಕಲ್ಲಂತೆ. ನಾನು ಮರುಭೂಮಿಲಿ ಇದ್ರು ನನಗೆ ದಕ್ಕಬೇಕು ಅಂತಿದ್ರೆ ವಜ್ರ ವೈಢೂರ್ಯಗಳಾಗಿ ಆಗಿ. ಇದು ತುಂಬಾ ಒಳ್ಳೆ ಸುಭಾಷಿತ, ನಾನು ಅದನ್ನ ನಂಬಿದ್ದೀನಿ. ಅನ್ನದ ಋಣ ನೀರಿನ ಋಣ, ಅದು ತಪ್ಪೋ ಸರಿಯೋ, ಬಟ್ ನನ್ನ ಜೀವನಕ್ಕೆ ಅದೊಂದು ದಾರಿ ತೋರಿಸಿದ್ರೆ
ಅದು ನನಗೆ ತುಂಬಾ ತುಂಬಾ ಸಮಾಧಾನವನ್ನು ಕೊಟ್ಟಿದೆ. ಹಾಗಾಗಿ ಆಮ್, ತುಂಬಾ ನೇರವಾಗಿ ಬದುಕು, ತುಂಬಾ ಸರಳವಾಗಿ ಬದುಕು, ಮನೇಲಿ ಸಿಕ್ಕಾಪಟ್ಟೆ ಸರಳವಾಗಿರ್ತೀನಿ. ಆಮೇಲೆ ಇರೋದು ಒಂದ್ ಸ್ವಲ್ಪ ದಿವಸ ಆರಾಮಾಗಿ ನಗ್ನಗ್ತಾ ಎಲ್ಲರ ಜೊತೆ ಇದೆ ಅಷ್ಟೇ. ಅಂಡ್ ತುಂಬಾ ನಾನು ಎಲ್ಲರಿಂದ ನಾನು ಕಲಿಯೋಕೆ ಪ್ರಯತ್ನ ಪಡ್ತೀನಿ. ಯಾರ ಹತ್ರನೋ ಮಾತಾಡ್ತಾರೆ. ಈಗ ನಾನು ಸೋಮು ಅವ್ರು ಇಲ್ಲಿದ್ದಾರೆ ಅಥವಾ ಅವ್ರು ನಮ್ಮನೆಗೆ ಬಂದು ಅವ್ರು ಸೋಮು ಅವರ ಸಹೋದರ ನೀಲಿ ನಮಗೆ ತುಂಬಾ ಪರಿಚಯ. ಅವ್ರ ಮುಖೇನ ಅವ್ರು ಬಂದ್ರು. ಬಟ್ ಅವರು ಬಂದು ನಮ್ಮ ಮನೆಯಲ್ಲಿ ಕಳೆದಂತಹ ಕೆಲವು ಕ್ಷಣಗಳಿದೆಯಲ್ಲ, ಹಿ ವಾಸ್ ಸೋ ಫುಲ್ ಆಫ್ ಲೈಫ್. ಎಷ್ಟೋ ವರ್ಷಗಳು ನಮ್ಗವ್ರು ಗೊತ್ತು ಅನ್ನೋ ಹಂಗೆ ಅವ್ರು ನಮ್ಮ ಜೊತೆ ಆತ್ಮೀಯರಾದ್ರಲ್ಲ. ನಾವು ಅವ್ರು ಹೋದ ತಕ್ಷಣ ನಾನು ನನ್ನ ಪತಿ ಮಾತಾಡ್ತೀನಿ, ಅಪ್ಪ, ಹಿ ಊಸಸ್ ಇಂಗ್ಲಿಷ್ ಬರ್ತೀನಿ, ಅವ್ರು ಹಿ ಊಸಸ್ ಏನು ಎನರ್ಜಿ, ಪಾಸಿಟಿವ್ ಎನರ್ಜಿ. ಇದನ್ನ ಅವ್ರನ್ನೇನೋ ಹೊಗಳ್ಬೇಕು ಅಂತ ಹೇಳ್ತಿಲ್ಲ. ಬಹುಶಃ ನಾನ್ ಅನ್ಕೊಳ್ಳೋದು, ಯಾರೇ ನಮ್ಮನ್ನ ಭೇಟಿ ಮಾಡ್ಲಿ ಅಥವಾ ನಾವು ಯಾರನ್ನೇ ಭೇಟಿ ಮಾಡ್ಲಿ, ಆ ತರ ಆದ್ರೆ ಎಷ್ಟು ಚಂದ. ಯಾಕೆ ನಾವು ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತೀವಿ ಅಂತ ನಾನು ಅನ್ಕೋತೀನಿ. ಅದಾಗಕ್ಕೆ ನಾನು ಗೋಳಾಡ್ತೀನಿ, ನಾನು ಕಷ್ಟ ಹೇಳ್ತೀನಿ, ನಾನು ಅಯ್ಯೋ ಅಂತಿರ್ತೀನಿ. ಬಟ್ ಅದೆಲ್ಲದರಿಂದ ಆಚೆ ಬರಕ್ಕೆ ನಾನು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಬಿಕಾಸ್ ಇದೆಲ್ಲ ಹೇಳಕ್ ಸುಲಭ, ನಾವು ಆಚರಿಸ್ಕೋಬೇಕಲ್ಲ. ರೀಚ್ ಮಾಡೋಕ್ ಮುಂಚೆ ಪ್ರಾಕ್ಟೀಸ್ ಮಾಡ್ಬೇಕು. ನಾನು ಪ್ರತಿದಿನ ಪ್ರತಿ ಕ್ಷಣ ಇದನ್ನ ಮಾಡೋಕೆ, ಇದಾಗೋಕೆ ಪ್ರಯತ್ನ ಮಾಡ್ತೀನಿ. ತುಂಬಾ ಸಂತೋಷ ಆಯ್ತು ಅಪರ್ಣ. ಪ್ರತಿಯೊಂದನು ನಮ್ಗೊಂಥರ ಮಾರ್ಗದರ್ಶನ ತರಾನೇ ಇದೆ. ಯಾಕಂದ್ರೆ ನಿಮ್ನ ಬರೀ ಪರ್ದೆ ಮೇಲೆ ಹೊರಗಡೆ ರೂಪ ನೋಡಿರ್ತೀವಿ, ಈ ವ್ಯಕ್ತಿತ್ವದ ಆಳ ತಿಳ್ಕೊಂಡ್ ಭಾರಿ ಸಂತೋಷ ಆಯ್ತು. ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು. ಯಾಕಂದ್ರೆ ತುಂಬಾ ಮೇಲ್ಸ್ತರದಲ್ಲಿ, ತುಂಬಾ ಸರ್ಫೇಸ್ ಲೆವೆಲ್ ಅಲ್ಲಿ ನೋಡ್ತೀವ ಎಲ್ಲದ್ರನ್ನು ಅಂತ ಅನ್ಸುತ್ತೆ. ಒಬ್ಬ ಈಗ ಇತ್ತೀಚೆಗೆ ನಡೆದಂತ ಘಟನೆ, ಸುಶಾಂತ್ ಅವ್ರದ್ದು ಆತ್ಮಹತ್ಯೆ ಪ್ರಕರಣನೇ ತುಂಬಾ ಅಂತ ನನಗೆ ಕಾಡುತ್ತೆ. ಯಾಕೆ ಒಬ್ಬ ವ್ಯಕ್ತಿ ಆ ಹಂತ, ಕಾರಣ ಏನೇ ಇರ್ಬೋದು, ಒಟ್ಟಲ್ಲಿ ಒಬ್ಬ ವ್ಯಕ್ತಿ ಆ ಹಂತಕ್ಕೆ ಹೋಗ್ಬೇಕು ಅಂತಂದ್ರೆ ಏನಿರ್ಬೋದು? ನಾನಿದ್ದೀನಿ ನಿನಗೋಸ್ಕರ ಅಂತ ಒಂದು ಭರವಸೆ ಕೊಟ್ರೆ ಸಾಕಲ್ಲ ಮನುಷ್ಯ ಎಷ್ಟು ಮಾಡ್ತಾನೆ. ಯಾಕೆ ನಾವು ಆ ಭರವಸೆ ಕೊಡಲ್ಲ? ಯಾಕೆ ನಾವು ಬೆಳಕಾಗಲ್ಲ ಅಂತ ನಾನು ತುಂಬಾ ಯೋಚನೆ ಮಾಡ್ತೀನಿ. ನನ್ ಕೈಲಿ ಆಗತ್ತೋ ಇಲ್ವೋ, ಬಟ್ ಕತ್ಲಂತೂ ಯಾರಿಗೂ ಆಗ್ಬಾರ್ದು ನನ್ನಿಂದ. ಅದ್ರ ಮಟ್ಟಿಗೆ ನಾನು ಎಚ್ಚರಿಕೆ ವಹಿಸ್ತೀನಿ.